ಸ್ತೋತ್ರಕರ್ತನೆ, ಸ್ತೋತ್ರಪ್ಪ. ಸಾಕ್ಷಿ ಹೇಳಿದಂಥ ಮಕ್ಕಳನ್ನ ಸಾಕ್ಷಿಯಲ್ಲಿ ನೆಲೆಗೊಳ್ಳುವಂತೆ, ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವಂತೆ ಕೃಪೆ ಮಾಡಿಕೊಡಬೇಕು ನಾವು ಪ್ರಾರ್ಥಿಸ್ತೀವಿ. ರಕ್ಷ ನಿನ್ನ ದಾಸನನ್ನು ಮರೆಸಿ ನಮ್ಮೊಂದಿಗೆ ವಾಕ್ಯದ ಮೂಲಕ ಮಾತನಾಡಿ, ವಾಕ್ಯವಾಗಿರುವ ದೇವರು ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವಂತೆ ನೀನು ಕೃಪೆ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಅದ್ಭುತವಾದ ದಿವಸದಲ್ಲಿ ನಾವಿದ್ದೀವಿ. ಮತ್ತೊಂದಾರ್ತಿ ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆರೈಸಿ ಆಶೀರ್ವದಿಸುತ್ತೇನೆ. ದೇವರು ನಮ್ಮೆಲ್ಲರನ್ನ ನಂಬಿಗಸ್ತನೆಂದು ನೆನೆಸಿದ್ದಾರೆ. ಹಲ್ಲೆಲೂಯಾ. ಅವ್ರು ನಮ್ಮ ನಂಬಿಗಸ್ತ ನೆನೆಸಿನೇ ಒಂದೊಂದು ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯಲ್ಲಿ ನಾವು ಯಾರಾಗಿದ್ದೀವಿ, ಅದಕ್ಕೇನೆ ವಾಗ್ದಾನ ನಮಗೆ ದೇವರು ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ಹಲ್ಲೆಲೂಯಾ. ಸೊ ಆರಂಭದಲ್ಲೇ ನಾವು ನೋಡಿದ್ವಿ, ಮೊದಲನೇ ಆದಾಮನಿಂದ ನಮಗೆ ದೇವರು ಒಬ್ಬ ಸಹಾಯಕನ ಬೇಕು ಅಂತ ಹೇಳಿ ಸ್ತ್ರೀನ ಉಂಟು ಮಾಡಿಕೊಟ್ರು. ಮೊದಲನೇ ಆದಾಮನಿಗೆ ಸಹಾಯಕ ಬೇಕು ಅಂತೇಳಿ ಸ್ತ್ರೀನ ಮಾಡಿಕೊಟ್ರು. ಎರಡನೇ ಆದಾಮನಿಂದ ಅದೇ ಸಹಾಯಕನನ್ನ ಕೊಡೋದಕ್ಕೋಸ್ಕರ ಹಗ್ಗ, ಅಂದರೆ ಮೊದಲನೇ ಆದಾಮನಿಗೆ ಗಾಢ ನಿದ್ರೆ ಕೊಟ್ಟರು, ಎರಡನೇ ಆದಾಮನಿಗೆ ಏನು ಕೊಟ್ಟರು? 3 ದಿವಸ ಭೂಮಿ ಒಳಗಿರಬೇಕು. ಎಲ್ಲೇ ಅವರು ಹೂಣಲ್ಪಡಬೇಕು. ಹೂಣಲ್ಪಟ್ಟು ಜೀವಂತವಾಗಿ ಗೆದ್ದು ನಾನು ಹೋಗಿ ನಿಮಗೊಬ್ಬ ಸಹಾಯಕನನ್ನ ಕಳಿಸ್ತೀನಿ ಅಂತ ಹೇಳಿದ್ರು. ಹಲ್ಲೆಲೂಯಾ. ಆ ಸಹಾಯಕನು ಪವಿತ್ರಾತ್ಮನು. ಆ ಪವಿತ್ರಾತ್ಮನು ನಮ್ಮನ್ನ ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆಯಲ್ಲಿ ನಮ್ಮನ್ನು ನಡೆಸ್ಕೊಂಡು ಹೋಗುವುದಕ್ಕೆ ಅದನ್ನ ಅರ್ಹನ ಹುಟ್ಟಿಸುವಂತಾರಾಗಿದ್ದು. ಯಾವ್ದಾವುದು? ಯಾವಾಗ ಪವಿತ್ರಾತ್ಮ ನಿಮ್ಮ ಒಳಗೆ ಬಂದಾಯ್ತೋ ನಿಮ್ಮಲ್ಲಿ ಏನು ಬರಬೇಕು? ಪಾಪ, ನೀತಿ, ನ್ಯಾಯ ತೀರುವಿಕೆ ಅರ್ಹು ಬರಬೇಕು. ಪಾಪ ಅಂದ್ರೆ ಏನು, ನೀತಿ ಅಂದ್ರೆ ಏನು, ನ್ಯಾಯ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಈ ರೀತಿ ಯಾವಾಗ ಪವಿತ್ರಾತ್ಮನ ಒಳಗೆ ಬಂದ್ಬಿಡ್ತಾರೋ ನಂತರ ನಿಮ್ಮನ್ನ ಸಕಲ ವಿಷಯದಲ್ಲಿ ಸತ್ಯದ ಕಡೆಗೆ ನಡೆಸುವನು. ಯಾರು? ಪವಿತ್ರಾತ್ಮ. ಈಗ 2 ವಾರ ಅದನ್ನು ಧ್ಯಾನ ಮಾಡ್ಕೊಂಡ್ಬಂದ್ವಿ. ನಿಮ್ಮ ಆನಂದ ನಿಮಗೆ ಇರುತ್ತೆ. ಈಗ ದೇವರು ನಿಮ್ಮ ಬಳಿ ಪ್ರಶ್ನೆ ಕೇಳ್ತಾರೆ. ಆ ವಾಕ್ಯನ ತೆಗೆದುಕೊಳ್ಳಿ, ವಾಗ್ದಾನವನ್ನು ತೆಗೆದುಕೊಳ್ಳಿ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 22ನೇ ವಾಕ್ಯದ ಆ ವಾಗ್ದಾನನ ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಮಾತನ್ನ ಇವಾಗ ಮತ್ತೆ ನಾನು ನಿಮಗೆ ನೆನಪಿಗೆ ತರ್ತೀನಿ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಇಲ್ಲ, ಅದರಲ್ಲಿ ಇವಾಗ ಒಂದು ನೆನಪನ್ನ ನಿಮಗೆ ತರ್ತೀನಿ. ಅದರಲ್ಲಿ ಏನಂತ ನೆನಪು ತರ್ತೀನಿ ಅಂತ ಹೇಳಿದ್ರೆ, ದೇವರೊಂದು ಮಾತನ್ನ ಹೇಳ್ತಾರೆ, ಯಾರು ನಿಮ್ಮಿಂದ ಆನಂದವನ್ನ ತೆಗೆಯುವುದಿಲ್ಲ ಅಂತ. ಇವಾಗ ಮೇಲ್ಗಡೆ ವಾಕ್ಯದಲ್ಲಿ ನಾವು ನೋಡದೆ ಹಾಗೆಯೋ ಅಂತ ನೋಡಿದ್ವಿ. ಈಗ ನಿಮಗೆ ಆ ದುಃಖನ ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ ಅಂತ ಹೇಳೋದಕ್ಕೆ ಕಾರಣ ತಿಳ್ಕೊಳ್ಳಬೇಕು. ಯಾಕೆಂತ ಹೇಳಿದ್ರೆ, ಈ ಲೋಕದ ವ್ಯಕ್ತಿಯ ಕುರಿತು ಒಂದು ವಿಷಯ ಬರೆಯಲ್ಪಟ್ಟಿದೆ. ಅಲ್ಲಿ ಎಷ್ಟನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳಿ ನಾವು ನೋಡುವಾಗ 20ನೇ ವಾಕ್ಯವನ್ನು ಇವಾಗ ಓದಿ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 20. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು ಅಂತ. ಯಾವುದು ಸಂತೋಷಿಸುತ್ತಂತೆ? ಲೋಕ. ಇವತ್ತು ನೀನು ಸಂತೋಷಿಸುತ್ತಿರುವುದು ಲೋಕದ ವ್ಯಕ್ತಿಯಿಂದಾನ ಅಥವಾ ವಿಶ್ವಾಸಿಯಾಗಿ ಸಂತೋಷ ಪಡ್ತಾ ಇದೆಯಾ? ಪ್ರಶ್ನೆ ಹಾಕೋಬೇಕು. ಯಾಕಂದ್ರೆ ವಿಶ್ವಾಸಿಗೆ, ಒಬ್ಬ ಶಿಷ್ಯನಿಗೆ ದೇವರು ಹೇಳ್ತಿದ್ದಾರೆ, ಶಿಷ್ಯನಿಗೆ ದೇವರು ಹೇಳ್ತಾರೆ, ನೀವು ಅಳುತ್ತಾ ಗೋಳಾಡುವಿರಿ, ಆದ್ರೆ ಲೋಕವು ಏನ್ ಮಾಡುತ್ತಂತೆ? ಸಂತೋಷಿಸುವುದು. ಆಗ ನಮಗೆ ಅದನ್ನು ಗೊತ್ತಿರಬೇಕು. ಇವಾಗ ನಾನು ಲೋಕನ ಶಿಷ್ಯನ, ನಾನು ಲೋಕನ ವಿಶ್ವಾಸಿನ. ಈಗ ನೀನು ಲೋಕ ಆಗಿದ್ರೆ ಸಂತೋಷ ಪಡ್ತಾ ಇದೆಯಾ, ಅದು ತಾತ್ಕಾಲಿಕ ಸಂತೋಷ. ಆದ್ರೆ ಅಳುತ್ತಾ ಗೋಳಾಡ್ತಾ ಇರ್ತೀಯ, ನೀನು ಶಿಷ್ಯನಾಗಿದ್ರೆ ನಾನು ತಿರುಗಿ ನಿಮಗೆ ಏನ್ ನೋಡ್ತಾ ಹೇಳ್ತಾರೆ, ತಿರುಗಿ ನಿಮ್ಮನ್ನು ನೋಡ್ತೀನಿ, ನಿಮಗೆ ಆನಂದವು ಬರುವುದು. ನಿಮ್ಮ ಆನಂದವನ್ನ ಯಾರು ನಿಮ್ಮಿಂದ ತೆಗೆಯುವುದಿಲ್ಲ. ಸೊ ಪವಿತ್ರಾತ್ಮನಿಂದ ನೀವು ಸಂತೋಷ ಪಟ್ರೆ ನೀವು ಶಿಷ್ಯರಾಗಿರ್ತೀರಾ, ವಿಶ್ವಾಸಿಯಾಗಿರ್ತೀರಾ. ಆದ್ರೆ ಪವಿತ್ರಾತ್ಮನಿಲ್ಲದೆ ನೀವು ಸಂತೋಷ ಪಟ್ರೆ ಲೋಕವು ಸಂತೋಷ ಪಡ್ತಲ್ಲ, ಆ ಸಂತೋಷದಲ್ಲಿ ಇರ್ತೀರ. ಈಗ ನಾವು ನಮ್ಮನ್ನು ಪ್ರಶ್ನೆ ಮಾಡಿಕೊಂಡು, ನಾನು ವಿಶ್ವಾಸಿಯಾಗಿ ಸಂತೋಷ ಪಡಬೇಕು. ವಿಶ್ವಾಸಿಯಾಗಿ ನಾನು ಸಂತೋಷ ಪಡಬೇಕು ಅಂದ್ರೆ ಮೊದಲನೇದು ಅಳಬೇಕು, ಗೋಳಾಡಬೇಕು. ಯಾವುದರ ಕುರಿತು? ಈ ಲೋಕದ ಚಿಂತೆ, ಭಾರ, ಇಹಲೋಕದ ಆಶೀರ್ವಾದಕ್ಕಾಗಿ ಅಲ್ಲ.
ನಾನು ನಿತ್ಯ ಜೀವಕ್ಕೆ ಸೇರಬೇಕು. ನಾನು ಗೋಳಾಡಬೇಕಾಗಿರೋದು ಯಾವುದಕ್ಕೆ? ನಿತ್ಯ ಜೀವಕ್ಕೆ ನಾನು ಗೋಳಾಡಬೇಕು. ನಾನು ಇಹಲೋಕದ ಆಶೀರ್ವಾದವನ್ನು ಬಯಸುವುದಲ್ಲ. ದೇವರು ಹೇಳ್ತಾರೆ, ಮೊದಲು ದೇವರ ರಾಜ್ಯವನ್ನ ನೀತಿಯನ್ನ ಹುಡುಕಿರಿ, ಆವಾಗ ಇವುಗಳೆಲ್ಲ ಸೇರಿಸಿ ಕೊಡ್ತೀನಿ ಅಂತ ಹೇಳಿದ್ರು. ಆಗ ನೀನು ಹುಡುಕ್ಬೇಕಾಗಿರೋದು ದೇವರ ರಾಜ್ಯನ. ಇಹಲೋಕದ ಆಶೀರ್ವಾದ ನೆಕ್ಸ್ಟ್ ನಿಂಗೆ ಖಂಡಿತವಾಗಿ ಕೊಡ್ತಾರೆ. ಯಾವಾಗ ನೀನು ಪರಲೋಕನ ಹುಡುಕ್ಬಿಟ್ಟು ಆಗ ಆ ಪರಲೋಕ ಸೇರೋದಕ್ಕೇನೆ ತಂದೆಯಾದ ದೇವರು ಕುಮಾರನಾದ ಯೇಸು ಕ್ರಿಸ್ತನನ್ನ ಇಲ್ಲಿ ಭೂಮಿಗೆ ಕಳಿಸಿದ್ರು. ನಾವೆಲ್ಲ ನಿತ್ಯ ಜೀವ ಪಡೆಯಬೇಕು ಅಂತೇಳಿ ನಮ್ಮನ್ನ ಪ್ರೀತಿ ಮಾಡಿ ಅವರು ನಮಗೋಸ್ಕರ ಶಿಲುಬೆ ಮೇಲೆ ಜಡಿಯಲ್ಪಡ್ತಾರೆ. ಜಡಿಯಲ್ಪಟ್ಟ ಮೇಲೆ ಸಹಾಯಕನನ್ನು ಕಳಿಸ್ಕೊಡ್ತಾರೆ. ಆ ಸಹಾಯಕನಿಂದ ನಾವು ಹೊಂದಿದ ಮೇಲೆ ಈಗ ಪ್ರತಿಯೊಂದಕ್ಕೂ ಒಂದು ಉಪಯೋಗ ಇರುತ್ತೆ. ಈ ಉಜ್ಜೀವನ ಗೀತೆಗಳು ಪುಸ್ತಕ ಪ್ರಿಂಟ್ ಮಾಡಿರೋದು ಏನಕ್ಕೆ ಉದ್ದೇಶ ಅಂತ ಹೇಳಿದ್ರೆ, ಇದರಲ್ಲಿ 1000 ಮೇಲೆ ಹಾಡುಗಳನ್ನ ಬರೆದಿದ್ದಾರೆ. ಇದನ್ನು ನೋಡಿ ನಾವು ಹಾಡಬೇಕು ಅನ್ನೋ ಪುಸ್ತಕ ಇದು ಉಪಯೋಗ ಅಲ್ವಾ? ಒಂದು ಪೆನ್ ತಗೊಳ್ಳಿ, ಆ ಪೆನ್ ನಮ್ಗೆ ಏನಕ್ಕೆ? ಬರೆಯೋದಕ್ಕೆ. ಇವಾಗ ಇಲ್ಲಿಟ್ಟಿರುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಉಂಟು ಮಾಡಲ್ಪಟ್ಟಿರೋದು ಯಾವುದಕ್ಕೆ ಅಂತ ಹೇಳಿದ್ರೆ ಒಂದು ಉಪಯೋಗಕ್ಕೆ. ನಾನಿವತ್ತು ಈ ಪುಲ್ಪಿಟಲ್ಲಿ ನಿಂತಿದ್ದೀನಿ, ಇದು ನನಗೆ ಬೇಕು. ಏನಕ್ಕಂದರೆ ನಾನು ಬೈಬಲ್ ಇಡಬೇಕು, ಡೈರಿ ಇಡಬೇಕು, ಇಡೋದಕ್ಕೆ ನನಗೆ ಪುಲ್ಪಿಟ್ ಬೇಕು. ಹಾಗೆ ನಮಗಿರುವಂಥ ಸುತ್ತಲಿಂದ ಪ್ರತಿಯೊಂದು ವಸ್ತುಗಳು ನಮ್ಮ ಉಪಯೋಗಕ್ಕೆ ಕೊಡಲ್ಪಟ್ಟಿದ್ದು. ಹಾಗೆಯೇ ಈ ಸತ್ಯವೇದ ನಿತ್ಯ ಜೀವಕ್ಕೆ ಕೊಡಲ್ಪಟ್ಟಂಥ ಒಂದು ಸಾಧನ, ಒಂದು ಮಾರ್ಗ. ಈಗ ಈ ಸತ್ಯವೇದನ ದೇವರು, ತಂದೆಯಾದ ದೇವರು ಕಳಿಸೋವಾಗ ಇದರಲ್ಲಿ ವಾಕ್ಯ ಎಂಬುದನ್ನು ಕೊಟ್ಟಿದ್ದಾರೆ. ಈ ವಾಕ್ಯನೇ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನಿಗೆ ಇನ್ನೊಂದು ಹೆಸರು ವಾಕ್ಯ. ಸೊ ವಾಕ್ಯವಾಗಿರುವ ದೇವರು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಇದ್ದವರು, ನಮ್ಮ ಮಧ್ಯದಲ್ಲಿ ವಾಸ ಮಾಡಿದವರು ನಮಗೋಸ್ಕರ ಇವಾಗಿದ್ದಾರೆ, ನಮಗೋಸ್ಕರ ಪರಿತಪಿಸುವ ದೇವರಾಗಿದ್ದಾರೆ. ಆ ವಾಕ್ಯವಾಗಿರುವ ಯೇಸು ನಿಮ್ಮೊಳಗಿರಬೇಕು ಅಂದರೆ ಈ ಸತ್ಯವೇದ ನಿಮಗೆ ನಮ್ಮ ಭಾಷೆಯಲ್ಲಿ ಈಗ ಟೆಕ್ನಾಲಜಿ ಪ್ರಕಾರ ಹೇಳಬೇಕು ಅಂದರೆ ಗೂಗಲ್ ಮ್ಯಾಪ್. ಯಾವುದಿದು? ಗೂಗಲ್ ಮ್ಯಾಪ್. ಈಗ ತಂದೆಯಾದ ದೇವರು ಏನು ಮಾಡಿದ್ರು, ಇಲ್ಲಿರುವಂಥ ಒಬ್ಬರ ಹೆಸರು ಹೇಳ್ಕೊಂಡು ಬನ್ನಿ. ಈಗ ದೀಪಾಗೆ ನಿತ್ಯ ಜೀವ ಹೋಗೋದಕ್ಕೆ ಲೊಕೇಶನ್ ಶೇರ್ ಮಾಡಿದ್ದಾರೆ ದೇವರು, ಬೈಬಲ್ನ ಕೊಟ್ಬಿಟ್ಟಿದ್ದಾರೆ. ಇದು ಲೊಕೇಶನ್. ಈಗ ದೀಪ ಏನು ಮಾಡಬೇಕು, ಈ ಗೂಗಲ್ ಮ್ಯಾಪ್ ಇದರಲ್ಲಿ ಓಪನ್ ಮಾಡಬೇಕು. ಇದು ಲೊಕೇಶನ್, ಯಾವುದು? ಬೈಬಲ್ ಲೊಕೇಶನ್ ತೆಗೊಂಡು ಓಪನ್ ಮಾಡಿ ಅದನ್ನು ಆನ್ ಮಾಡಿ ಲೊಕೇಶನ್ ತೋರಿಸ್ತಾ ಇದೆ. ಏನೋ ನಿತ್ಯ ಜೀವಕ್ಕೆ. ಡೈರೆಕ್ಟಾಗಿ ಅಲ್ಲಿ ಹೋಗೋಕ್ಕಾಗುತ್ತಾ? ಈಗ ರೂಟ್ ಹಾಕಿದೆ, ರೂಟಲ್ಲಿ ನಾನು ಏನು ಮಾಡಬೇಕು? ಹೋಗ್ಬೇಕು. ಈಗ ರೂಟಲ್ಲಿ ಹೋಗ್ಬೇಕಿದ್ರೆ ಕಾಡು ಬರ್ತೈತಾ, ಬೆಟ್ಟ ಬರ್ತೈತಾ, ಗುಡ್ಡ ಬರ್ತೈತಾ? ಕಾಡು ಅನ್ನೋ ಸಮಸ್ಯೆ, ಬೆಟ್ಟ ಅನ್ನೋ ಸಂಕಟ, ಅನೇಕ ವಿಧವಾದ ಉಪದ್ರವ, ಇವನ್ನೆಲ್ಲ ದಾಟಿ ಹೋದ್ರೇನೆ ಎಲ್ಲಿಗೆ ಹೋಗೋಕೆ ಸಾಧ್ಯ? ದೀಪ ನಿತ್ಯ ಜೀವಕ್ಕೆ ಹೋಗೋದು. ಡೈರೆಕ್ಟಾಗಿ ನಾನು ಪ್ಲೈನಲ್ಲಿ ಹೋಗ್ತೀನಿ ಅಂದ್ರು ಪ್ಲೈನಲ್ಲಿ ಹೋದ್ರೂ ಇದೆ, ಏನೋ ಮೋಡ ಇದೆ, ಮೋಡದಲ್ಲಿ ಪ್ಲೈನ್ ಅಲ್ಲಾಡುತ್ತಂತೆ. ನಾನು ಫ್ಲೈಟಲ್ಲಿ ಹೋಗಿಲ್ಲ, ಆದರೆ ಫ್ಲೈಟಲ್ಲಿ ಹೋಗಿರೋರು ಹೇಳೋ ಅನುಭವ ಹೇಳ್ತೀನಿ. ಮೋಡ ಇದೆಯಲ್ಲ, ಫ್ಲೈಟ್ನ ಗದರಿಸ್ಬಿಡುತ್ತಂತೆ, ಎಲ್ಲರೂ ಅವಾಗ ಭಯ ಪಡ್ತಾರಂತೆ. ಶಬ್ದ ವಿಚಿತ್ರವಾಗಿರ್ತವೆ ಫ್ಲೈಟಲ್ಲಿ ಕೂಡ. ಈ ಸಮುದ್ರದಲ್ಲಿ ಹೋದ್ರೂ ಕಷ್ಟನೇ, ಟ್ರೈನಲ್ಲಿ ಹೋದ್ರೂ ಕಷ್ಟನೇ, ಕಾರಲ್ಲಿ ಹೋದ್ರೂ ಕಷ್ಟನೇ, ಒಟ್ಟಿನಲ್ಲಿ ಯಾವುದೇ ರೂಟಲ್ಲಿ ಹೋದ್ರೂ ಒಂದು ಕಷ್ಟ ಇದೆ. ಹಾಗೆ ಈ ಸತ್ಯವೇದ ತೆಗೆದುಕೊಂಡು ರೂಟ್ ಮ್ಯಾಪ್ ಹಾಕೋಬೇಕು. ಅಂದರೆ ನಿತ್ಯ ಜೀವದ ಆತ್ಮೀಕತೆಯ ಮ್ಯಾಪ್ನ ಹಾಕ್ಕೊಂಡು ಅದರಲ್ಲಿ ಇಲ್ಲಿರುವಂಥ ಪ್ರತಿಯೊಬ್ಬರು ಪ್ರಯಾಣ ಬೆಳೆಸಬೇಕು. ಹಲ್ಲೆಲೂಯಾ. ಈಗ ಇದನ್ನ ಬೆಳೆಸಬೇಕು. ಎಲ್ಲರಿಗೂ ಗೊತ್ತಾಗೋಯ್ತು, ಗೂಗಲ್ ಹೇಳಾಯಿತು, ಲೊಕೇಶನ್ ಹೇಳಾಯಿತು, ಬೈಬಲ್ ಅನ್ನಿದ್ದಾಯಿತು, ಎಲ್ಲ ಆಗೋಯ್ತು. ಈಗ ನಮ್ಗೆ ಬೇಕಾಗಿರೋದೇನು? 2 ಕೊರಿಂಥದವರಿಗೆ 4ನೇ ಅಧ್ಯಾಯ 4ನೇ ವಾಕ್ಯ. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 4ನೇ ವಾಕ್ಯ. ಇವರಲ್ಲಿ ದೇವರ ಪ್ರತಿರೂಪವಾಗಿ ಇರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಗಮನದಲ್ಲಿ ಇಟ್ಕೊಳ್ಬೇಕು ಪದಾನ. ಇವಾಗೇನು? ಸುವಾರ್ತೆಯ ಪ್ರಕಾಶ. ಆಮೇಲೆ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ತೆಲುಗುನಲ್ಲಿ ಅದ್ಭುತವಾಗಿ ಪದಾನ ಬರೆಸಿದ್ದಾರೆ. ಈ ಪ್ರಪಂಚ, ಈ ಲೋಕದ ದೇವತೆ మనోనేత్రಗಳನ್ನ గుడ్డితనం చేసింది. ಏನಂದ್ರೆ ಕುರುಡುತನ ಮಾಡಿಬಿಟ್ಟಿದೆ. ಅದನ್ನ ಕನ್ನಡದಲ್ಲಿ ಮಂಕ್ ಮಾಡಿದ್ದಾನೆ. ಮಂಕ್ ಅಂದ್ರೇನು?
ಏನೇ ಆ ಕಣ್ಣು ಮಂಬಾಗಿದೆ, ಒಂಥರ ಮಂಜಾಗಿದೆ, ಮಗ್ಬಾಗಿದೆ, ಒಂಥರ ಮಂಕು ಬಡಿತಾ ಇದೆ ಅಂದರೆ ಏನರ್ಥ? ಕಾಣಿಸ್ತಾ ಇಲ್ಲ ಅಂತ ಅರ್ಥ. ಈಗ ಲೊಕೇಶನ್ ನಿಮ್ಮ ಮುಂದೆ ಇದೆ, ಬೈಬಲ್ ಎಂಬ ಲೊಕೇಶನ್, ದೇವ್ರ ನಿತ್ಯ ಜೀವದ ಲೊಕೇಶನ್ ಶೇರ್ ಮಾಡಿದ್ದಾರೆ, ಇದನ್ನು ಓಪನ್ ಮಾಡಿದ್ದೀರಾ. ಆದರೆ ಇದು ಕಾಣಿಸ್ಬೇಕಲ್ಲ, ನಿಮಗೆ ಕಾಣಿಸ್ಬೇಕು ಅಂದರೆ ನಿಮಗೇನು ಬೇಕಾಗಿದೆ? ಕಣ್ಣು ಬೇಕು. ಸೊ ಲೋಕ ಪ್ರಕಾರ ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು. ಏನಕ್ಕೆ ಬೇಕು? ನಿನಗೆ ಬೆಳಕು ಇಲ್ಲ ಅಂತ ಹೇಳಿದ್ರೆ ನೀನು ಹಳ್ಳದಲ್ಲಿ ಬೀಳಬಹುದು, ಯಾವುದೋ ಕೆಸರಿನಲ್ಲಿ ಬೀಳಬಹುದು, ಯಾವುದೋ ಒಂದರಲ್ಲಿ ನೀನು ಬಿದ್ದೋಗ್ತೀಯ. ಅದಕ್ಕೆ ಅದೇನಾಗ್ತಾ ಇದೆ? ಬೆಳಕಾಗಿದೆ, ಮಾರ್ಗಕ್ಕೆ ದೀಪವಾಗಿದೆ. ಸೊ ನೀನು ಸತ್ಯವೇದನ ನೀನು ತೆಗೆದುಕೊಂಡ ಮೇಲೆ ನಿನ್ನ ಕಣ್ಣು ಏನಾಗಬೇಕು? ಕಾಣಿಸ್ಬೇಕು. ನಾರ್ಮಲ್ ಆಗಿ ಶರೀರ ಇರುವಂಥ ಈ ಕಾಲ್ಗಳು ನಡಿಬೇಕಿದ್ರೆ ರೋಡಲ್ಲಿ ಏನೇನಿದೆ ಗಲೀಜು ಅದೆಲ್ಲ ನೋಡೋಕ್ಕೆ ಈ ಕಣ್ಗಳಿದ್ದಂಗೆ, ಹಾಗೆ ಸತ್ಯವೇದದ ಕಣ್ಗಳು, ಆತ್ಮಿಕ ಕಣ್ಗಳು ಹೇಳ್ತಾ ಇರೋದು, ನೀನು ದಾರಿಯ ಮಧ್ಯದಲ್ಲಿ ಶತ್ರುವಿನ ಕುತಂತ್ರಗಳು, ಅವನು ಏನೆಲ್ಲ ಮಾಡ್ತಾನೆ ಅಂದರೆ ನಿನ್ನಲ್ಲಿ ಸ್ವಭಾವಗಳನ್ನ ಬದಲಾಯಿಸ್ತಾನೆ, ನಿನ್ನ ಗುಣಗಳನ್ನು ಬದಲಾಯಿಸ್ತಾನೆ, ಅವುಗಳನ್ನೆಲ್ಲ ನೀನು ಗೆಲ್ಲಬೇಕು. ನಿನ್ನ ಅಭ್ಯಾಸಗಳನ್ನ ಬದಲಾಯಿಸ್ತಾನೆ, ನಿನ್ನ ಸ್ನೇಹನ ಬದಲಾಯಿಸ್ತಾನೆ. ಇವೆಲ್ಲವನ್ನ ದಾಟೋದಕ್ಕೇನೆ ಆ ಮಾರ್ಗದಲ್ಲಿ ನೀನೇನು ಮಾಡಬೇಕು? ಆತ್ಮೀಕ ಕಣ್ಗಳಿಂದ ಮನೋನೇತ್ರಗಳನ್ನು, ಈ ಮನೋನೇತ್ರಗಳನ್ನು ಇನ್ನೂ ಅದ್ಭುತವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಏನಂತ ಹೇಳಿ ಬರೆಸ್ತಾರೆ ಅಂತ ಹೇಳಿದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅಲ್ಲಿ ಮನೋನೇತ್ರ ಅಂತಾನೆ ಬರೆಸಿದ್ದಾರೆ ದೇವರು. ಏನಂತ ಹೇಳಿದ್ರೆ ಬರೆಸಿದ್ದಾರೆ, 1ನೇ ಅಧ್ಯಾಯ 18ನೇ ವಾಕ್ಯ ಅನ್ಕೊಂತೀನಿ. 1ನೇ ಅಧ್ಯಾಯ ಎಫೆಸದವರಿಗೆ ಮನೋನೇತ್ರಗಳನ್ನ ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದ್ದೆಂಬುದನ್ನು ನಂಬುವರಾದ ನಮ್ಮಲ್ಲಿ. ಸಾಕು. ಈಗ ನಂಬುವರಾದ ನಮ್ಮಲ್ಲಿ ಇರಬೇಕಾದದ್ದು ಏನು ಅಂತ ಹೇಳಿದ್ರೆ ಮನೋನೇತ್ರಗಳು. ಅಲ್ಲಿಗೆ ಕಣ್ಣು ಕಾಣಿಸ್ತಾ ಇದೆ ಇಲ್ಲಿ ಡೈರೆಕ್ಟ್ ಆಗಿ, ಆದ್ರೆ ಇದನ್ನ ಬಿಟ್ಟು ಇನ್ನೊಂದು ನೇತ್ರ ಇದೆ ನಮಗೆ, ಹೃದಯದ ನೇತ್ರ, ಮನೋನೇತ್ರ. ಅದಕ್ಕೇನೆ ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದಾನೆ ಯಾರು? ಈ ಪ್ರಪಂಚದ ದೇವರು. ನಾವೇನು ಹೇಳ್ತಾ ಇದ್ದೀವಿ? ದೆವ್ವ ಅಂತ ಹೇಳ್ತೀವಿ. ಸತ್ಯವೇದ ಏನಂತ ಹೇಳ್ತಾ ಇದೆ? ದೇವರು ಅಂತ ಹೇಳ್ತಾ ಇದೆ ಅವ್ರನ್ನ. ನೀವು ಯಾರನ್ನು, ಅನ್ಯರನ್ನ ನೀವು ಯಾವುದೇ ಭಾಷೆಯಿಂದಲೋ ಯಾವುದೇ ಪದಗಳಿಂದಲೋ ಅವರ ದೇವರುಗಳನ್ನ, ಅವರ ನಂಬಿಕೆಯನ್ನ ನೀವು ಸ್ವಲ್ಪನೂ ಕಡಿಮೆ ಮಾಡಿ ಮಾತನಾಡಬಾರ್ದು, ನಿಂದಿಸಬಾರ್ದು. ಅವರಿಗೆ ಅದು ಅರ್ಥ ಆಗುವವರೆಗೂ ಕ್ರಿಸ್ತನ ಪ್ರೀತಿಯನ್ನು ಅವ್ರ ಹತ್ರ ತೋರಿಸ್ಬೇಕು. ನಮ್ಮ ಕುಟುಂಬಗಳಲ್ಲಿ ಎಷ್ಟೋ ಜನ ರಕ್ಷಣೆ ಹೊಂದಿಲ್ಲ, ಅವರು ನಂಬಿಕೆ ಇಲ್ಲದವರು. ಈ ಪ್ರಪಂಚದ ದೇವರು ಅಂತೇಳಿ ಅವ್ರಿಗೊಂದು ದೇವರಿದೆ, ಅದನ್ನು ಅವ್ರು ಏನು ಮಾಡಿದ್ದಾನೆ? ಅವ್ರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಆದರೆ ನಿನಗೆ ಮನೋನೇತ್ರಗಳು ತೆರೆಯಲ್ಪಟ್ಟಿದೆ, ನೀನು ಕ್ರಿಸ್ತನ ಪ್ರೀತಿಯನ್ನು ಹಂಚ್ಕೊಳ್ಬೇಕು. ಅವರ ದೇವರುಗಳನ್ನು ನೀನು ಬೇರೆ ಯಾವುದೇ ಪದಗಳಿಂದ ಹೇಳಬಾರದು. ಆದರೆ ಸತ್ಯವೇದನೆ ಅವರನ್ನು ಏನಂತ ಹೇಳ್ತಾ ಇದೆ? ಪ್ರಪಂಚದ ದೇವರು ಅಂತಾನೆ ಹೇಳ್ತಾ ಇದೆ. ಬೇರೆ ಏನು ಪದ ಉಪಯೋಗಿಸಿಲ್ವಲ್ಲ ಸತ್ಯವೇದನ ಬರೆಸಿದ್ದದು ಯಾರು? ಪವಿತ್ರಾತ್ಮನ ಪ್ರೇರಣೆಯಿಂದ ತನ್ನ ಜನಗಳ ಮೂಲಕ, ಶಿಷ್ಯರ ಮೂಲಕ ಬರೆಸಿದ್ದಾರೆ. ಆಗ ನೀನು ನಾನು ಎಷ್ಟು ಮಾತ್ರಕ್ಕೆ ನಾನೇನು ಕೇಳಬೇಕು ಅವ್ರನ್ನ? ಆ ರೀತಿ ನನ್ನ ಸಹೋದರ ಅಂತ ಹೇಳು, ನನ್ನ ಸಹೋದರಿ ಅಂತ ಹೇಳು, ನಿನ್ನ ಕುಟುಂಬದವ್ರನ್ನ ಪ್ರೀತಿ ಮಾಡು, ಅವರೊಂದಿಗೆ ಚೆನ್ನಾಗಿರು. ಅವ್ರ ನಂಬಿಕೆ ಅವರ ಮನಸ್ಸನ್ನ ಮಂಕು ಮಾಡಿದಾನ ಅವನು. ನೀನೇನ್ ಮಾಡು? ಕ್ರಿಸ್ತನ ಪ್ರೀತಿಯನ್ನ ತೋರಿಸ್ಬೇಕು. ಯಾಕಂದ್ರೆ ಇದು ಗೂಗಲ್ ಮ್ಯಾಪ್. ನೀನು ನಡೀತಾ ಇದೆಯಾ? ನಿನ್ನ ಮುಂದೆ ಇರೋಂಥ ಈ ಒಂದು ಸಂಕಟ, ಸಮಸ್ಯೆ, ಈ ಉಪದ್ರವ, ಇಂಥ ಶೋಧನೆಗಳು, ಇದನ್ನು ದಾಟಬೇಕು ನೀನು. ದೇವರು ಎಚ್ಚರಿಕೆ ಪಡಿಸಿ ಹೇಳ್ತಾರೆ. ರೋಮಾಪುರದವರಿಗೆ 6ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ದೇವರು ನೆನಪಿಸ್ತಿರ್ತಾರೆ ನೋಡಿ. ರೋಮಾಪುರದವರಿಗೆ 6ನೇ ಅಧ್ಯಾಯ ಒಂದು ಅದ್ಭುತವಾದ ಮಾತಲ್ಲಿ ಬರೆಯಲ್ಪಟ್ಟಿದೆ. 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಓದ್ತೀನಿ, ಗಮನ ಇಟ್ಟು ಕೇಳಿ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಗೂಗಲ್ ಮ್ಯಾಪ್ ತೋರಿಸ್ತಾ ಇದೆ. ನೀನು ದೇಹದ ಆಸೆಗೆ ಏನಾಗಬಾರ್ದು? ಒಳಪಡಬಾರ್ದು. ಇದು ನಿಮ್ಮನ್ನು ಆಳ್ವಿಕೆ ಮಾಡುತ್ತೆ. ಸೊ ಗೂಗಲ್ ಮ್ಯಾಪ್ ತೋರಿಸ್ತಾ ಇದೆ, ನೀನು ಅದಕ್ಕೆ ಒಳಪಡಬಾರ್ದು. ನಿನ್ನ ರೂಟ್ ಸರಿ ಇದೆ, ಈ ರೂಟಲ್ಲೇ ಹೋಗ್ಬೇಕು ಅಂತ ಹೇಳ್ತಿದೆ.
ನೀನು ಅದನ್ನು ತಿಳ್ಕೊಂಡು ಸತ್ಯವೇದ ನೀನು ಸರಿಪಡಿಸ್ತಾ ಇದ್ದ ನಿತ್ಯ ಜೀವ ಕರ್ಕೊಂಡು ಹೋಗೋದಕ್ಕೆ. ಈಗ ಲೊಕೇಶನ್ ಶೇರ್ ಆಯಿತು, ಗೂಗಲ್ ಮ್ಯಾಪ್ ಓಪನ್ ಮಾಡಿದ್ದಾಯಿತು, ಮಧ್ಯದಲ್ಲಿರುವಂಥ ಈ ಒಂದು ಸ್ವಭಾವ ನಿನ್ನಲ್ಲಿ ಬರಬಾರ್ದು ಅಂತೇಳಿ ಎಚ್ಚರಿಕೆ ಪಡಿಸ್ತಾರೆ. ನಂತರ ಹೇಳ್ತಾರೆ, ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಿರಬೇಡಿ ಅಂತ ಹೇಳ್ತಾರೆ. ನಾವು ಸಾಧನಗಳಾಗಬಾರ್ದು. ಯಾವುದಕ್ಕೆ ಸಾಧನಗಳು? ಪಾಪಕ್ಕೆ. ನಮ್ಮ ದೇಹ ಪಾಪಕ್ಕೆ ಸಾಧನವಾಗಬಾರ್ದು. ದೇವರಿಗೆ ಮೆಚ್ಚುಗೆಯಾಗಿ ನಡೆಯಬೇಕು. ದೇವರಿಗೆ ಮೆಚ್ಚುಗೆಯಾಗಿ ನಡಿಬೇಕು ಅಂತ ಹೇಳುವಾಗ ನಿನ್ನ ಏನಂತ ಒಂದು ಇಡೀ ಸತ್ಯವನ್ನು ನೆರವೇರಿಸುವಂಥ ಮಾತು ಇದು. ಆವಾಗ ನಾನು ಅನಿಸ್ಕೊಂಡ್ರೆ ಬೆಳಿಗ್ಗೆ ಕೂಡ ನಮ್ಮ ಮನೇಲಿ ನಮ್ಮ ಕುಟುಂಬದಲ್ಲಿ ಈ ಮಾತನ್ನು ಹೇಳ್ಬಿಟ್ಟು ಬಂದೆ. ನಿನ್ನಂತೆಯೇ ನಿನ್ನ ಅರಿಯವನನ್ನು ಮೊದಲನೇದು ನಿನ್ನ ಪ್ರೀತಿ ಮಾಡು. ನಿನ್ನ ಶರೀರನ ಸರಿಯಾಗಿ ಇಟ್ಕೋ, ನಿನ್ನ ಮನಸ್ಸನ್ನು ಸರಿಯಾಗಿ ಇಟ್ಕೋ, ನಿನ್ನ ಚಿಂತನೆಯನ್ನು ಸರಿಯಾಗಿ ಇಟ್ಕೋ. ದೇವರು ಹೇಳ್ತಾರೆ, ನಾನು ಸಮಾಧಾನಕ್ಕೆ ಹುಟ್ಟಿಸುವುದಕ್ಕೆ ಬಂದೆನ್ನೋದು ನೆನೆಸ್ಕೊಳ್ತೀರಾ? ಅತ್ತೆಗೂ ಸೊಸೆಗೂ, ತಂದೆಗೂ, ತಾಯಿಗೂ ಮಗನಿಗೂ ಎಲ್ಲ ಸಂಬಂಧಗಳನ್ನು ಕೆಡಿಸೋದಕ್ಕೆ ಬಂದೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಸಮಾಧಾನವನ್ನು ಕೆಡ್ಸೋಕ್ಕೆ ಬಂದವರ ದೇವರು ಹೇಳ್ತಾರೆ, ನನ್ನ ಸಮಾಧಾನ ಬಿಟ್ಟು ಹೋಗಿದೆ ಅಂತ ಹೇಳಿದ್ರೆ. ಆದರೆ ಆ ಸ್ಥಳದಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ, ಮೊದಲನೇ ಪ್ರೀತಿ ನನಗೆ ಕೊಟ್ಬಿಡಿ. ಆಗ ನಿನ್ನ ಹೆಂಡತಿ ಮಾಡಿದ ತಪ್ಪು, ನಿನ್ನ ಗಂಡ ಮಾಡಿದ ತಪ್ಪು, ನಿನ್ನ ಮಕ್ಕಳು ಮಾಡಿದ ತಪ್ಪು ನಿನಗೆ ದೊಡ್ಡದಾಗಿ ಕಾಣಿಸಲ್ಲ. ಕ್ಷಮಿಸ್ಬಿಡೋಣ, ಆ ಗುಣ ಬರುತ್ತೆ. ನೀನು ದೇವರನ್ನ ನೀನು ಫಸ್ಟ್ ಪ್ರೀತಿ ಮಾಡಿದ್ದೀರಾ, ಇವರನ್ನ ಪ್ರೀತಿ ಮಾಡಿದ್ರೆ, ನನ್ನ ಹೆಂಡತಿ ಹಿಂಗೆ ಮಾಡಿಬಿಟ್ಲಲ್ಲ, ನನ್ನ ಗಂಡ ಹಿಂಗೆ ಮಾಡಿಬಿಟ್ನಲ್ಲ, ನನ್ನ ಕೈಲಿ ಆಗ್ತಾಯಿಲ್ಲ, ನಾನು ಏನಾರ ಮಾಡ್ಕೋಬೇಕು. ಏನಾಗ್ತೈತೆ? ನಿನಗೆ ಕೋಪ ಬರ್ತೈತೆ, ದ್ವೇಷ ಬರ್ತೈತೆ. ಆದರೆ ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಅನ್ನೋ ಪದದಲ್ಲಿ ಚೆನ್ನಾಗಿ ಅರ್ಥ ಮಾಡಬೇಕು. ನಿನ್ನಂತೆ ನೆರೆಯವನನ್ನ ಪ್ರೀತಿ ಮಾಡು ಅಂತ ಹೇಳಿದ್ರೆ, ನೆರೆಯವನನ್ನ ಗಂಡನನ್ನೋ ನೆರೆಯವನನ್ನ ಹೆಂಡತಿನೋ ಪ್ರೀತಿ ಮಾಡು ಅಂತ ಹೇಳಿದ. ಅರ್ಥ ಆಯ್ತಾ? ನಿನ್ನಂತೆ ನಿನ್ನ ನೆರೆಯವನನ್ನ ನೆರೆಯವನು ಅಂತ ಹೇಳಿದ್ದು. ಅವ್ರ ಗಂಡನನ್ನು ಅವ್ರ ಹೆಂಡತಿನೋ ಪ್ರೀತಿ ಮಾಡು ಅಂತ ಹೇಳಿಲ್ಲ. ಅರ್ಥ ಮಾಡ್ಕೋಬೇಕು ನಾವು. ವಾಕ್ಯನ ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಾ? ದೇವರು ನಿನ್ನಂತೆ ನೀನು ಪ್ರೀತಿ ಮಾಡುತ್ತೆ, ಇನ್ನೊಬ್ಬನ ಹೆಂಡತಿ ನೀನು ಪ್ರೀತಿ ಮಾಡಿದ್ರೆ ಅದು ತಪ್ಪಲ್ವಾ? ನಿನ್ನ ಹೆಂಡತಿ ನಿನಗೆ, ನಿನ್ನ ಗಂಡ ನಿನಗೆ, ನಿನ್ನ ಮಕ್ಕಳು ನಿನಗೆ. ಅದನ್ನು ಬಿಟ್ಬಿಟ್ಟು ನೀನು ಕಂಡವ್ರ ಹೆಂಡ್ತೀನಿ ಏನಕ್ಕೆ ಪ್ರೀತಿ ಮಾಡೋದು? ನೀನು ಜಾರ ಸ್ತ್ರೀ, ವ್ಯಭಿಚಾರ, ಇದಕ್ಕೆ ಹೋಗ್ಬಿಡ್ತೀರ ನೀವು. ಪವಿತ್ರಾತ್ಮನ ಅದಕ್ಕೆ ಕೊಂಡಿರೋದು. ಸಹಾಯಕನ ಏನಕ್ಕೆ ಬಂದಿರೋದು ನಮಗೆ? ಯೇಸು ಕ್ರಿಸ್ತನ ಇಲ್ಲಿಂದ ಹೋಗಿ ಆ ಪವಿತ್ರಾತ್ಮನ ಕಳಿಸಿರೋದು ಏನಕ್ಕೆ? ದೇವರು ಮೊದಲನೇ ಆದಾಮನಿಗೆ ಸಹಾಯಕ ಬೇಕು ಅಂತ ಯಾರನ್ನು ಕೊಟ್ಟಿದ್ದು? ಹೆಂಡ್ತಿನೇ ಕೊಟ್ಟಿದ್ದು, ಸ್ತ್ರೀನೇ ಕೊಟ್ಟಿದ್ದು. ಅದೇ ರೀತಿ ದೇವರು, ತಂದೆ ಆದ ದೇವರು ಮೊದಲಗಿತ್ತಿಯಾದ ಸಭೆಯನ್ನು ಕೊಟ್ಟಿದ್ದಾರೆ. ದೇವರಿಗೂ ನಿನಗೂ ಮೊದಲಗಿತ್ತಿಯಾದ ಸಂಬಂಧ ಇರಬೇಕು. ನೀನು ಪವಿತ್ರನಾಗಿರ್ಬೇಕು, ಜಾರತ್ವನಾಗಿರಬಾರ್ದು, ಜಾರ ಸ್ತ್ರೀ ಆಗಿರಬಾರ್ದು, ನೀನು ಶುದ್ಧವುಳ್ಳವನಾಗಿರ್ಬೇಕು. ಅದನ್ನು ದೇವರು ಹೇಳ್ಕೊಡ್ತಾರೆ. ಅದಕ್ಕೆ ಪವಿತ್ರ ಆತ್ಮನ ಹೇಳ್ತಾರೆ, ನಾನು ಹೋಗಿದ್ಮೇಲೆ ಹೇಳ್ತಾರೆ, ತಿರುಗಿ ನಿಮ್ಮನ್ನು ನಾನು ನೋಡುವೆನು ಅಂತ ಹೇಳಿದ್ರು. ವಾಗ್ದಾನ ಈ ತಿಂಗಳ ತಿರುಗಿ ನಾನು ನಿಮ್ಮನ್ನು ನೋಡಿದ ಮೇಲೆ ನಿಮಗೆ ಆನಂದ ಬರುತ್ತೆ. ಮತ್ತೆ ನಿಮ್ಮ ಆನಂದವನ್ನ ಯಾರು ನಿಮ್ಮಿಂದ ತೆಗೆಯೋದಿಲ್ಲ. ಯಾವಾಗ? ಪವಿತ್ರಾತ್ಮ ನಿನ್ನ ಒಳಗಿದ್ದಾಗ. ಆದರೆ ಇವತ್ತು ನಾವೇನು ಮಾಡ್ತೀವಿ? ನಮಗಿಷ್ಟ ಬಂದಾಗ ನಾವು ತೆಗೆದುಕೊಳ್ಳೋದು, ನಮಗೆ ಬಂದಂತೆ ನಾವು ಮೆಚ್ಚುಗೆ, ನಾವು ದೇವರಿಗೆ ಮೆಚ್ಚುಗೆ ಆಗಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯೇಸು ಹೇಳಿದ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಲು ವಿಶ್ವಾಸಿಗೆ ಸಭೆಗೆ ಬಂದ ಮೇಲೆ, ವಿಶ್ವಾಸಿ ಅಂತ ಹೇಳಿದ ಮೇಲೆ ನಿನ್ನ ಮನೋನೇತ್ರಗಳು ತೆರೆಯಲ್ಪಟ್ಟಿರಬೇಕು. ಹಲ್ಲೆಲೂಯಾ. ನೀನು ಮನೋನೇತ್ರ ತೆರೆಯಲ್ಪಟ್ಟಿಲ್ಲ ಅಂದರೆ, ಈಗ ಉದಾಹರಣೆ ಹೇಳ್ತೀನಿ. ಈಗ ಇಷ್ಟು ಹೊತ್ತು ನಾನು ಲೈಟ್ಗೆ ಒದ್ದಾಡಿದೆ, ಇವಾಗ ಕರೆಂಟ್ ಹೋಗಿದೆ, ಈ ಒಂದು ಬಲ್ಪಿಂದ ನಾನು ಓಡ್ತು ಅಲ್ವಾ? ಇದು ಈಗ ಇದ್ದು ನಮ್ಮ ಕಣ್ಣು ಕಾಣಿಸಲ್ಲ ಅಂತ ಹೇಳಿದ್ರೆ ಇದೇನಾಗಿದೆ? ಮಂಕಾಗಿದೆ. ಬೆಳಕು ಚೆನ್ನಾಗಿ ಬೆಳಕಿದೆ. ಆ ಬೆಳಕಿದಾಗ ಕಣ್ಣು ಮುಚ್ಕೊಂಡ್ಬಿಟ್ಟೆ. ನನಗೆ ಬೆಳಕಿದಾಗ ಏನು ಮಾಡಿದೆ? ಇದಕ್ಕೂ ಅದಕ್ಕೂ ಸಂಬಂಧ ಒಂದೇ ತಾನೆ. ಬೆಳಕಿದ್ದಾಗ ನಾನು ಕಣ್ಣು ಮುಚ್ಕೊಂಡಿದ್ರೆ ಅದೂ ಅದೇ ಲೆಕ್ಕನೇ, ಇವಾಗ ಮಂಕಾಗಿರೋದು ಅದೇ ಲೆಕ್ಕನೇ. ಅಂದರೆ ನಾನು ಬೆಳಕನ್ನು ಇದ್ದಾಗ ನಾನು ಏನು ಮಾಡ್ತಾ ಇದ್ದೀನಿ? ಕಣ್ಣು ಮುಚ್ಕೊಳ್ತಾರೆ. ಇವತ್ತು ವಿಶ್ವಾಸಿಗಳು ಹಂಗೇನೆ, ಸಭೆಗೆ ಬರ್ತಾರೆ, ವಾಕ್ಯನ ಕೇಳ್ತಾರೆ, ಆದರೆ ಆ ಬೆಳಕಿನ ಹತ್ರ ಕಣ್ಣು ಮುಚ್ಕೊಂಡೇ ಕುಂತವ್ರೆ. ಬೆಳಕು ಬಾ, ಬೆಳಕು ಬಾ, ಬೆಳಕು ಬಾ ಅಂದರೆ ಎಲ್ಲಿ ಮನೋನೇತ್ರ ತೆಗಿತಾನೆ ಇಲ್ವಲ್ಲ. ನಿನ್ನ ಮನೋನೇತ್ರ ತೆಗೆಯಲ್ಪಡಬೇಕು. ವಾಕ್ಯ ನಿನ್ನ ಒಳಗೆ ಬರಬೇಕು ಅಂದರೆ ನಿನ್ನ ಮನೋನೇತ್ರ ತೆರೆಯಲ್ಪಡಬೇಕು. ದಾವೀದನ ಕುಮಾರನೇ ನನ್ನ ಕರುಣಿಸು ಅಂದ. ಎರಿಗೋ ಬೀದಿಯಲ್ಲಿ ಹೋಗ್ಬೇಕ್ರೆ ಪಾರ್ತಿಮೇಯ ಕರೆದಿದ ತಕ್ಷಣ ಏನು ಮಾಡಿದ್ರು ದೇವರು? ಅವನನ್ನು ಕರೀರಪ್ಪ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ಅವ್ನು ಕೂಗ್ತಾ ಇದ್ರೆ ಎಲ್ಲರೂ ಗದರಿಸ್ತಾರೆ.
ಇವತ್ತು ನೀವು ದೇವರ ಕಡೆ ಬಂದಾಗ ನಿಮ್ಮನ್ನು ಗದರಿಸ್ತಾರೆ. ಏನು ಹೋಗ್ತೀಯ ಸಭೆಗೆ, ಏನು ಹೋಗ್ತೀಯ, ಏನು ಕಂಡುಬಿಟ್ಟೆ ನೀನು? ಅದೇ ಸೀರೆ ಹುಟ್ಟಿದ್ಯಾ, ಅದೇ ಬಟ್ಟೆ ಇದೆಯಾ, ನಿನ್ನ ಸಾಲ ಹಂಗೆ ಇದೆ, ನಿನಗೆ ರೋಗ ಹೋಗಿಲ್ಲ ಅಂತ ಹೇಳ್ತಾನೆ. ರೋಗ, ಸಾಲ, ಸಮಸ್ಯೆ ದೇವ್ರು ಹೇಳಿದ್ದೇನು ಗೊತ್ತಾ? ರಾಜ್ಯ ಹುಡುಕಿದ್ರೆ ಆಮೇಲೆ ಇದು ಸಿಗುತ್ತೆ ಅಂತ ಹೇಳೋದು. ನೀನು ರಾಜ್ಯ ಹುಡುಕ್ದಿರ ಬರೀ ಇಂಥದಕ್ಕೆ ಬಂದವರು ಹಂಗೆ ಬರ್ತಾರೆ. ಬೀಜ ಬಿತ್ತಿದ್ದಲ್ಲ, 4 ಬೀಜ ದೇವರು ಬ್ಯಾಸ್ಕೆಟಲ್ಲಿ ತೊಗೊಂಡೋಗಿ ಬೀಜ ಬಿತ್ತಿದ ಲೆಕ್ಕ ಹೇಳಿದ್ರು. ಒಂದು ಬಂಡೆ ಮೇಲೆ, ಇನ್ನೊಂದು ಮುಳ್ಳಿನ ಪೊದೆ ಮೇಲೆ, ಇನ್ನೊಂದು ದಾರಿಯ ಮಗ್ಗಲಲ್ಲಿ, ಇನ್ನೊಂದು ಒಳ್ಳೆಯ ನೆಲ. ಇವಾಗ ನೀನು ಒಳ್ಳೆಯ ನೆಲನ ಅಥವಾ ಬಂಡೆನ ಅಥವಾ ದಾರಿಯ ಮಗ್ಗಲ ಅಥವಾ ಮುಳ್ಳಿನ ಪೊದೆನ? ನೀನು ಒಳ್ಳೆ ನೆಲವಾಗಿದ್ರೆ ಕಣ್ಣು ಕಾಣಿಸುತ್ತೆ, ಮನ ನೇತ್ರವಾಗುತ್ತೆ. ಆದರೆ ನೀನು ಬಂಡೆ ಆಗಿದ್ರೆ ಕಾಣಿಸಲ್ಲ. ಬಂಡೆ ಆಗೋದಕ್ಕೆ ಕಾರಣ ಏನು? ನಿನ್ನಿಷ್ಟದಂಗೆ ನೀನು ಬದುಕ್ತಾ ಇರೋದು, ನಿನಗೆ ಬಂದಂತನ ನೀನು ತಿಳಿಸೋದು. ದೇವರು ಒಂದು 3 ಎಚ್ಚರಿಕೆ ನಿಮ್ಗೆ ಇವತ್ತು ತಿಳಿಸ್ತೀನಿ, ಚೆನ್ನಾಗಿ ತಿಳ್ಕೊಳ್ಳಿ. ನೀವು ಆ ಲಿಸ್ಟಲ್ಲಿ ಸೇರಬಾರ್ದು. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 4ನೇ ವಾಕ್ಯ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 3 ಎಚ್ಚರಿಕೆ ಮಾತುಗಳನ್ನ ಹೇಳ್ತೀನಿ, ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 4ನೇ ವಾಕ್ಯ. ಒಂದು ಮಾತನ್ನ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ದೇವರು. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಈಗ ಗಮನಿಸಬೇಕು. ಹೌದು, ಕೇಡಿನ ದಿನಕ್ಕಾಗಿ ಕೆಡುಕರನ್ನು ಉಂಟು ಮಾಡಿದ್ದಾನೆ. ಈ ಲಿಸ್ಟಲ್ಲಿ ನೀವು ಇದ್ದೀರಾ? ಯೋಚನೆ ಮಾಡಿ. ಒಂದೊಂದನ್ನು ದೇವರು ಸರಿಯಾಗಿ ಸೃಷ್ಟಿ ಮಾಡಿದ್ದಾನೆ. ಕೆಡುಕರ ಲಿಸ್ಟಲ್ಲಿ ನೀವಿದ್ದೀವಾ, ನಾವಿದ್ದೀವ ಅಂತ ಚೆಕ್ ಮಾಡ್ಕೋಬೇಕು. ಇವಾಗ ಕೆಡುಕರಿಗೆ ಏನಂತ ಹೇಳ್ತಿದ್ದಾರೆ ದೇವರು? ಕೇಡಿನ ದಿನಕ್ಕಾಗಿ. ಒಂದು ಕೇಡಿನ ದಿನ ಇದೆಪ್ಪ, ಅದಕ್ಕೆ ನನಗೆ ಸ್ವಲ್ಪ ಜನ ಬೇಕು ಅಂತ ಲಿಸ್ಟಲ್ಲಿ ನಾವು ಸೇರಬಾರ್ದು. ಪ್ರೀತಿಯ ದೇವರ ಮಕ್ಕಳೇ, ಪ್ರೀತಿಯ ಸಹೋದರನೇ ಸಹೋದರ, ದೇವರು ಎಚ್ಚರಿಕೆ ಪಡಿಸ್ತಿದ್ದಾರೆ. ನೀನಾಗಿರ್ಬೇಕು. ಆ ದಿನಕ್ಕೆ ನಾನು ಹೋಗ್ಬಾರ್ದಪ್ಪ, ಆ ದಿನದಲ್ಲಿ ನಾನು ಸೇರಬಾರ್ದಪ್ಪ, ಆ ಲಿಸ್ಟಲ್ಲಿ ನಾನು ಸೇರಬಾರ್ದಪ್ಪ. ನನ್ನ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರಬೇಕು, ನಾನು ನಿತ್ಯ ಜೀವಕ್ಕೆ ಸೇರಬೇಕು. ಹಲ್ಲೆಲೂಯಾ. ಈಗ ಅದೇ ಅಧ್ಯಾಯದಲ್ಲಿ ಇನ್ನೊಂದು ಮಾತನ್ನ ದೇವರು ಎಚ್ಚರಿಕೆ ಪಡಿಸ್ತಾರೆ. 9ನೇ ವಾಕ್ಯ ನೋಡಿ, ಏನಂತ ಹೇಳ್ತಾರೆ? ಮನುಷ್ಯನು ತನ್ನ ಮನದಂತೆ, ಏನಂತೆ? ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರು. ಹೇಳಿ ನೆಕ್ಸ್ಟ್. ಯೆಹೋವನೇ ಅವನಿಗೆ ಗತಿಯನ್ನು ಏರ್ಪಡಿಸುವನು. ಗತಿಯನ್ನ ಏರ್ಪಡಿಸು. ಈ ಗತಿ ಎಲ್ಲಿಂದ ಬಂತು? ಯೋಚನೆ ಮಾಡ್ಕೊಳ್ಳಿ. ನಾನು ಹೇಳಿದ್ದಲ್ಲ, ಸತ್ಯವೇದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾರೆ. ನೀನು ಆರಿಸ್ಕೊಂಡ್ರು ಕೂಡ ಅವ್ರು ಹೇಳ್ತಾರೆ, ಅಲೇ ನಮ್ಮ ಭಾಷೆಯಲ್ಲಿ ಹೇಳ್ಕೊಡೋಣ, ಮಗ ಮೆರಿಬೇಡ, ಗತಿ ಕಾಣಿಸ್ಬಿಡ್ತೀನಿ ಅನ್ನೋ ಲೆಕ್ಕ ಇದು. ದೇವ್ರೇನು ಹೇಳ್ತಾರೆ? ಗತಿಯನ್ನು ಕಾಣಿಸ್ತಾರೆ. ನೀನು ಅದಕ್ಕೆ ಗುರಿಯಾಗಬಾರ್ದು. ಕೇಡಿನ ದಿನಕ್ಕಾಗಿ ಕೆಡುಕರನ್ನ ಉಂಟು ಮಾಡದಂತೆ ಇವತ್ತಿನ ಇನ್ನೊಂದು ಮಾತನ್ನು ಎಚ್ಚರಿಕೆ ಪಡಿಸ್ತಾರೆ. 25ನೇ ವಾಕ್ಯ ಓದಿ ಅದೇ ಅಧ್ಯಾಯದಲ್ಲಿ. ಇದು ಒಂದು ಅದ್ಭುತವಾದ ಅಧ್ಯಾಯ. ಇದು ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ಇಲ್ಲಿ 2 ಅರ್ಥನೂ ಇದೆ. ಮರಣ ಮಾರ್ಗನೂ ಇದೆ. ಮರಣ ಮಾರ್ಗ ಅಂದರೆ ಆತ್ಮಿಕವಾದ ಮರಣನೂ ಇದೆ, ಶಾರೀರಿಕವಾದ ಮರಣನೂ ಇದೆ. ಇವತ್ತು ತುಂಬ ಜನ ಮೆರಿತಾನೆ ಇದ್ದಾರೆ, ಚೆನ್ನಾಗಿದ್ದೀವಿ, ನಮ್ಗೇನು ಕೊರತೆ ಇಲ್ಲ, ನಾವು ಚೆನ್ನಾಗಿ ಕುಡಿತೀವಿ, ಮಾಡ್ತೀವಿ, ಆ ಒಲಕ ಪ್ರಕಾರ ಬದುಕ್ತೀವಿ, ನಾವು ಬದುಕ್ತಿದ್ದೀವಿ. ನೀನೇನು ದೇವರು ಅಂತ ಹೋಗ್ತಿದ್ದೆ, ನೀನು ಹಂಗೆ ಇದೆಯಾ ಅಂತ ಹೇಳಿದ್ರು ಆಡ್ಕೊಳ್ಳೋರು ನಮ್ಮ ಹತ್ರ ಸುತ್ತಮುತ್ತ ಇರ್ತಾರೆ. ಆದರೆ ನಾವು ಯೋಚನೆ ಮಾಡಬೇಕಾಗಿರೋದೇನು ಗೊತ್ತಾ? ಅವರು ಆತ್ಮಿಕವಾಗಿ ಮರಣ ಹೊಂದಿದ್ದಾರೆ. ಹಲ್ಲೆಲೂಯಾ. ಅವರು ಶಾರೀರಿಕ ಮರಣ ಹೊಂದಿಲ್ಲ, ಅವರು ಆತ್ಮಿಕವಾಗಿ ಮರಣ ಹೊಂದಿದ್ದಾರೆ. ಆದರೆ ನೀನು ಆತ್ಮಿಕ ಮರಣವನ್ನು ಹೊಂದುವುದಿಲ್ಲ. ಹಲ್ಲೆಲೂಯಾ. ದೇವರು ಎಚ್ಚರಿಕೆ ಪಡಿಸ್ತಾರೆ. ಅಂದರೆ ಕೆಲವು ವಿಶ್ವಾಸಿಗಳು ಹೆಂಗಾಗಿದ್ದಾರೆ ಗೊತ್ತಾ? 2 ತಿಮೋಥೆಯನಿಗೆ ವಿಶ್ವಾಸಿಗಳ ಕುರಿತು ತಿಮೋಥೆಯನಿಗೆ ಪೌಲನ್ ಬರಿಬೇಕಾದ್ರೆ ಹೇಳ್ತಾನೆ. ತಿಮೋಥಿ ವಯಸ್ಸು ಹುಡುಗ ಅವನು, ತಿಮೋಥಿಯು. ಅವನಿಗೆ ಹೇಳ್ತಾನೆ, ನೋಡಪ್ಪ ಹಿಂಗೈತೆ ವಿಷಯ, ನಮ್ಮ ಜನ ಹೆಂಗಿದ್ದಾರೆ ಅಂಥೇಳಿ ನಿನಗೆ ತಿಳಿಸ್ತೀನಿ, ಸ್ವಲ್ಪ ತಿಳ್ಕೊಳ್ಳಪ್ಪ ಅಂಥೇಳಿ ಹೇಳ್ತಾರೆ. 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ಅಧ್ಯಾಯ 3ನೇ ವಾಕ್ಯ ಓದ್ತೀನಿ ಕೇಳಿ ನೋಡಿ. ಖಂಡಿಸು,
ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು, ಇಲ್ಲಿ ಗಮನಿಸಿ, ಅವರು ತೀಟೆ ಕಿವಿಗಳುಳ್ಳವರು ಆಗಿ, ಏನಂತೆ? ತೀಟೆ ಕಿವಿಯುಳ್ಳವರಾಗಿ. ತೀಟೆ ಕಿವಿ ಅಂದ್ರೆ ಏನರ್ಥ ಹೇಳಿ? ತೀಟೆ ಕಿವಿ ಅಂದ್ರೆ ಕೇಳಿದ್ರು ಕೇಳಿಸಿದೆ. ಈಗ ಮಂಜುನ ಅಂತ ಏನೋ ಹೇಳ್ತಾ ಇದ್ದಾರೆ, ಬ್ರದರ್ ಈ ತರ ಇದೆ ಅಂದ್ರೆ ನಾನೇನ್ ಮಾಡ್ತಾ ಇದ್ದೀನಿ? ಮಂಜು ಹೇಳ್ತಾ ಇದ್ರೆ ನಿರ್ಲಕ್ಷ್ಯ ಮಾಡೋದು, ಇದು ತೀಟೆ ಕಿವಿ ಉಳ್ಳವರು. ಇಲ್ಲಿ ದೇವರ ವಾಕ್ಯ ಬರ್ತಾ ಇದ್ರೆ ನೀವು ಹಂಗೆ ಕಿವಿ ಕೇಳಿಸಿಲ್ದಂಗೆ ನಿಮ್ಮ ಕಿವಿನೇ ಬೀಳಿದ್ರಂಗೆ ಇದ್ರೆ ನೀವು ತೀಟೆ ಕಿವಿ ಉಳ್ಳವರು. ದೇವ್ರು ಹೇಳ್ತಾರೆ, ಸಭೆಗೆ ಹೇಳ್ತಾರೆ, ಕಿವಿ ಉಳ್ಳವನು ಕಿವಿದೆ ತಾನು ನಿಮ್ಗೆಲ್ರಿಗೂ. ನಮ್ಮ ಶರೀರದಲ್ಲೇ ಮೂಳೆಗಳು, ಅಂದರೆ ಎಲುಬುಗಳು ಸುಲಭವಾಗಿ ಬೆಂಡಾಗುವ ಒಂದೇ ಒಂದು ಅಂಗಾಂಗ ಅಂದ್ರೆ ಕಿವಿ ಅಂತೆ. ಬೇರೆ ಎಲ್ಲ ಎಲುಬುಗಳು ಹಂಗೆ ಬೆಂಡಾಗಲ್ಲ, ಆದ್ರೆ ಇದಕ್ಕೂ ಎಲುಬು ಹೇಳೋದು. ಆದ್ರೆ ಕಿವಿ ಮಾತ್ರ, ನಾನು ಏನಕ್ಕೆ ದೇವರು ಸಭೆಗೆ ಯಾವಾಗ ನೋಡಿದ್ರು ಕಿವಿ ಉಳ್ಳವನು ಕೇಳಲಿ, ಕಿವಿ ಅಂದ್ರೆ ಬೆಂಡಾಗಿ ಎಲ್ಲದಕ್ಕೂ ಒಗ್ಗಿ ಕರೆಕ್ಟಾಗಿರುತ್ತೆ. ಈ ತುಂಬ ಜನ ಬಡ್ಸ್ಗಳು ತಗೊಂಡು ತಿವಿಯೋದು, ಈ ಕೋಳಿ ಪುಕ್ಕ ತಗೊಂಡು ತಿವಿಯೋದು, ನವಿಲ್ ಗರಿ ಹಾಕೊಂಡು ತಿವಿಯೋದು ಭಾಳ ಡೇಂಜರ್, ಹೇಳ್ತೀನಿ ತಿಳ್ಕೊಳ್ಳಿ. ಅದೆಲ್ಲ ನಮಗೆ ಒಂದು ದಿವಸ ರಿಪೇರಿಗೆ ತಂದುಬಿಡುತ್ತೆ. ಹುಷಾರಾಗಿರಬೇಕು ಶಾರೀರಿಕವಾಗಿ. ಅದೇ ರೀತಿ ತೀಟೆಗಳಂದರೆ ದೇವರ ವಾಕ್ಯವನ್ನು ಕೇಳಿದ್ರು ಕೇಳದೇ ಇರಂತ ಇರುವಂಥವ್ರು ಕೆಲವರು. ಅದಕ್ಕೆ ಹೇಳ್ತೀನಲ್ಲ, ಏನಾರ ಹೇಳ್ತಾ ಇದ್ರೆ ಏನೀಗ ಅಂತ ಹಿಂಗೆ ಇಟ್ಕೊಂಡ್ಬಿಟ್ರೆ, ಹಿಂಗೆ ಇಟ್ಕೊಳ್ಳಿ ಇಬ್ಬರಿಗೆ ಎಲ್ಲ ಕಿವಿ ಒಳಗೆ ಇಬ್ಬರು ಎರಡು ಕಿವಿ. ಹಲೋ, ಏನಾರು ಹೇಳೋದು ಕೇಳಿಸ್ತೈತಾ? ನಾನು ಹೇಳೋದು ಇವಾಗ ತೆಗೀರಿ, ನಾನು ಹೇಳಿದ್ರೆ ಕೇಳಿಸ್ತಾ? ಹಂಗೇನೆ ಇವತ್ತು ಪ್ರಪಂಚದಲ್ಲಿ ವಿಶ್ವಾಸಿಗಳು ಏನು ಮಾಡ್ಬಿಟ್ಟಿದ್ದಾರೆ. ಈಗ ಪಾಸ್ಟರ್ ಹೇಳಿದ್ರೆ ಇವ್ರಿಗೆ ಏನಾಗ್ಬಿಟ್ಟಿದಂತೆ ಬೇಸರ. ಸರಿ, ಈಗ ನಿಮ್ಗೊಂದು ಉದಾಹರಣೆ ಹೇಳ್ತೀವಿ. ಡಾಕ್ಟ್ರ್ ಹತ್ರ ಹೋಗ್ತೀರಾ, ಡಾಕ್ಟ್ರೇ ನೋಡಿ ಏನೇ ಆಗಲಿ ಒಂದು ಚೂರು ಕಹಿ ಇರೋ ಸಿರಪ್ಪು ಕೊಡಬಾರ್ದು, ಟ್ಯಾಬ್ಲೆಟು ನಂಗೆ ಕೊಡಬಾರ್ದು, ಬರೀ ಜೇನುತುಪ್ಪ ಥರನೇ ನಂಗೆ ಔಷಧಿ ಕೊಡ್ಬೇಕು ನೀನು ಅಂತ ಹೇಳ್ತೀರಾ? ಅವನು ಹೇಳ್ತಾನೆ, ನೋಡಮ್ಮ ಇಂಜೆಕ್ಷನ್ ಹಾಕ್ಲೇಬೇಕು, ಈ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು, ಸ್ವಲ್ಪ ಕಹಿ ಇರುತ್ತೆ ಅಂತ ಹೇಳ್ತಾನೆ. ಇಂಜೆಕ್ಷನ್ನ ಹತ್ರಕ್ಕೆ ಬರಬಾರ್ದ್ರಿ. ಅವನು ಹೇಳ್ತಾನೆ, ಎರಡೇ ದಿವಸದಲ್ಲಿ ಗೊಟ್ಟಕ್ಕಂತೀಯಮ್ಮ ಅಂತಾನೆ. ಅಯ್ಯೋಯ್ಯೋ, ಅವಾಗ ಗೋಣಿ ಸೂಜಿಯಲ್ಲಿ ಚುಚ್ಚಿಬಿಡಿ ಡಾಕ್ಟ್ರೆ, ಮಾಮೂಲಿ ಸೂಜಿ ಬೇಡ, ನೀವು ಎಷ್ಟು ಸೂಜಿ ಏನು ಬೇಕಾದ್ರೆ, ಯಾಕಂದ್ರೆ ಜೀವದ ಮೇಲೆ ಆಸೆ. ಅವಾಗ ಗೋಣಿ ಸೂಜಿಯಲ್ಲಿ ಚುಚ್ಚಿದ್ರೆ ಏನು ಮಾಡ್ಕೊಂಡ್ಬಿಡ್ತೀವಿ? ಓಕೆ. ಆದರೆ ಪಾಸ್ಟರ್ ನಿಮಗೆ ಇಂತಾನೇ ಬದುಕಬೇಕು, ಸತ್ಯವೇದ ಹಿಂಗೆ ಹೇಳ್ತಿದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಪಾಸ್ಟರ್ ಈ ಸಭೆಗೆ ಬೇಡ, ನಾವು ಬೇರೆ ಸಭೆ ನೋಡೋಣ. ಈ ಸಭೆ ಆ ಸಭೆಗೆ ಹೋದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಾರಪ್ಪ ಅಲ್ವಾ ಇವತ್ತು. ಆದರೆ ಡಾಕ್ಟ್ರ್ ಹತ್ರ ಹೇಳಿದ್ರೆ ಮಾತ್ರ ಏನೇನೋ ಆಗಲಿ ನೀನೇ ದೇವ್ರಪ್ಪ. ಡಾಕ್ಟ್ರ್ ಅವಾಗ ಏನಾಗ್ಬಿಡ್ತಾನೆ? ದೇವರಾಗ್ಬಿಡ್ತಾನೆ. ನಮ್ಮ ರೋಗ ಬಂದಾಗ ಡಾಕ್ಟ್ರ್ ದೇವರಾಗ್ಬಿಡ್ತಾನೆ. ಡಾಕ್ಟ್ರ್ ಹತ್ರ ಹೋಗ್ಬೇಡಿ ಅಂತ ಹೇಳಿಲ್ಲ ನಾವು, ಡಾಕ್ಟ್ರ್ ಹತ್ರ ಹೋಗ್ಬೇಕು. ಫಸ್ಟ್ ಡಾಕ್ಟ್ರ್ ನಮ್ದು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆರೋಗ್ಯದಾಯಕನ ದೇವರಿಗೆ ಹೆಸರೇನು? ಆರೋಗ್ಯದಾಯಕನು, ಪರಮ ವೈದ್ಯನು. ಎಲ್ಲ ಔಷಧಿನೂ ಕಂಡುಹಿಡಿದವ್ರೆ, ಎಲ್ಲ ಡಾಕ್ಟ್ರನ್ನ ಕಂಡುಹಿಡಿದವ್ರೆ. ಅದರಿಂದ ನೀವೇನು ಮಾಡಬೇಕು? ಅವ್ರನ್ನ ನೋಡಬೇಕು. ಅಂದರೆ ಸಭೆಯಲ್ಲಿ ಪಾಸ್ಟರ್ ಹೇಳೋದನ್ನ ನೀವು ಚೆನ್ನಾಗಿಡೋದು. ಅದೇ 1 ಕೊರಿಂಥದವರಲ್ಲೇ ಹೇಳ್ತಾನೆ ಆ ಮಾತನ್ನ ಅದ್ಭುತವಾಗಿ. 1 ಕೊರಿಂಥದವರಿಗೆ 4ನೇ ಅಧ್ಯಾಯ 20ನೇ ವಾಕ್ಯ, ಒಂದು ಅದ್ಭುತವಾದ ಮಾತನ್ನ ಅಲ್ಲಿ ದೇವರು ಹೇಳ್ತಾರೆ. ಏನಂತ ಹೇಳ್ತಾರಂತೆ, ದೇವರ ರಾಜ್ಯವು ಮಾತಿನಲ್ಲಿಲ್ಲ, ಶಕ್ತಿಯಲ್ಲಿಯೇ ಆಧಾರಗೊಂಡಿದೆ. ನಿಮ್ಮ ಇಷ್ಟವೇನು? ಬೆತ್ತ ತೆಗೆದುಕೊಂಡು ನಿಮ್ಮ ಬಳಿಗೆ ಬರಲು, ಪ್ರೀತಿಯಿಂದಲೂ ಸೌಮ್ಯದಿಂದಲೂ ಕೂಡಿದವನಾಗಿ ಬರಲು ಅಂತ ಹೇಳಿ ಅಪೊಸ್ತಲನಾದ ಪೌಲನು ಕೊರಿಂಥ ಪಟ್ಟಣಕ್ಕೆ ಬರೆಯುವಾಗ ಹೇಳ್ತಾನೆ. ಏನಂತ ಹೇಳ್ತಾನೆ? ಪ್ರೀತಿಯಿಂದ ಬರಲ್ಲ, ಸೌಮ್ಯದಿಂದ ಬರಲ್ಲ, ಅಥವಾ ಬೆತ್ತ ಹಿಡ್ಕೊಂಡು ಬರಲ್ಲ. ಅಷ್ಟೊಂದು ಕಠಿಣವಾಗಿದ್ರು. ಇವತ್ತು ನಾನು ಆ ರೀತಿ ಬಂದರೆ ಏನು ಹೇಳ್ತೀರಾ? ಓ ಬ್ರದರ್ ಏನೋ ಯಾಕೋ ಟೀಚರ್ ಥರ ಆಗ್ಬಿಟ್ಟಾರೆ, ಕಡ್ಡಿಯೆಲ್ಲ ಹತ್ಕೊಂಡ್ಬರ್ತಿದ್ದಾರೆ, ಫಸ್ಟು ನಾವು ಚೇಂಜ್ ಮಾಡಿಬಿಡ್ಬೇಕು ಹಂಗಂತ ಹೇಳ್ತೀರಾ? ನಮ್ಮ ಸ್ಕೂಲ್ನಲ್ಲೇ ನಮ್ಮ ಟೀಚರ್ ಹೊಡಿಯಲ್ಲ. ಇಲ್ಲಿ ಪೌಲನ್ ಹೇಳ್ಕೊಡ್ತಾನೆ, ಬೆತ್ತ ತೆಗೆದು ಅಂದರೆ ವಾಕ್ಯವೆಂಬ ಬೆತ್ತ, ವಾಕ್ಯವೆಂಬ ಬೆತ್ತನ ಹಿಡ್ಕೊಂಡು ಬಂದಿದ್ದಾನೆ ಪೌಲನು.
ಇವತ್ತು ನಿಮ್ಮ ಮಧ್ಯೆಯಲ್ಲಿ ಅದೇ ವಾಕ್ಯವು ವ್ಯಕ್ತ ಬಂದಿದೆ. ನೀವೇನು ಮಾಡಬೇಕು? ಅದಕ್ಕೇ ಈ ಬೈಬಲ್ ಎಂಬ ಲೊಕೇಶನ್ ನಿತ್ಯ ಜೀವಕ್ಕೆ ಕೊಟ್ಟಾಯಿತು. ಈ ಗೂಗಲ್ ಮ್ಯಾಪ್ ಮಾಡಿದ ತಕ್ಷಣ ದಾವಿದನ ಕುಮಾರನೇ ನನ್ನ ಕರುಣಿಸು ಅಂತ ಹೇಳಿದ ತಕ್ಷಣ ಅವರಲ್ಲಿಂದ ಬಂದರು. ಏನಪ್ಪ ನಿನಗೆ ಬೇಕು ಅಂದರೆ ಅವ್ನು ಕೇಳಿದ್ದು 1-2 ಬಂಗ್ಲೆ ಬೇಕು, ನನಗೆ ಚೆನ್ನಾಗಿರೋ ವಸ್ತು ಬೇಕು, ನನ್ನ ಸುತ್ತಲೂ ಅವ್ರು ಬೇಕು ಇವ್ರು ಬೇಕು ಅಂತ ಕೇಳಿಲ್ಲ. ಅವ್ನು ಕೇಳಿದ್ದೇನು ಗೊತ್ತಾ? ನನಗೆ ದೃಷ್ಟಿ ಬೇಕು. ಇವತ್ತು ನೀವು ಕೇಳಬೇಕು, ದಾವಿದನ ಕುಮಾರನೇ ನನ್ನನ್ನು ಕರುಣಿಸೋ, ನನಗೆ ಮನೋನೇತ್ರಗಳು ತೆರೆಯಲ್ಪಡಲಿ. ಅಲ್ಲೇಲೂಯ. ನೀವು ಕೇಳಬೇಕು, ನನ್ನ ಮನೋನೇತ್ರಗಳು ತೆರೆಯಲ್ಪಡಲಿ. ಯಾಕಂದ್ರೆ ನನ್ನ ಆನಂದವನ್ನ ಯಾರು ತೆಗಿಬಾರ್ದು. ಪರಲೋಕದ ಆನಂದ ನನ್ನಲ್ಲಿರ್ಬೇಕು, ನಿತ್ಯ ಜೀವದ ಆನಂದ ನನಗಿರ್ಬೇಕು. ಎಸ್ಸಯ್ಯ, ಈ ಆನಂದ ನನಗೆ ಬೇಕಾಗಿದೆ ಅಂತ ಹೇಳ್ಬೇಕು. ಐರನ್ ಕಬ್ಬಣ ಗೊತ್ತಲ್ಲ, ಅದು ಹೇಳ್ತಂತೆ, ನನ್ನ ಯಾರು ಬಿಡ್ ಮಾಡೋಕ್ಕಾಗಲ್ಲಮ್ಮ, ಅಷ್ಟೊಂದು ಸ್ಟ್ರಾಂಗು, ನಾನು ಇಲ್ಲದೆ ಹೋದ್ರೆ ಬಿಲ್ಡಿಂಗೇ ನಿಂತ್ಕೊಳ್ಳಲ್ಲ ಅಂತ ಕುಲುಮೆದವನು ಹೇಳಿದಂತೆ. ಬಾಮ್ಮ ಬಾ ಇಲ್ಲಿ ಅಂತ ಕಬ್ಬಣನ ಹಾಕಿ ಚೆನ್ನಾಗಿ ಬೆಂಕಿ ಕಾಯಿಸ್ದ. ಕಾಯಿಸಿ 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 ಕುಲುಮೆದವನು ಜಸ್ಟ್ ಒಂದು ಸುತ್ತಿಗೆ ತಗೊಂಡು ತನ್ನಿಷ್ಟ ಬಂದಂಗೆ ತಟ್ಕೊತಾನೆ. ಬರ್ಜಿ ಬೇಕಾ, ಆಣಿ ಬೇಕಾ, ಮಚ್ಚಬೇಕಾ, ಇಲ್ಲ ಕೊಡ್ಲಿ ಬೇಕಾ, ಏನ್ ಬೇಕಾದ್ರೂ ಮಾಡಕ್ಕೆ ಕುಲುಮೆಗೆ ಹಾಕಿ ಹಂಗೆ ದೇವ್ರು ಒಂದು ದಿವಸ ಚೆನ್ನಾಗಿ ಕುಲುಮೆಗೆ ಹಾಕಿ ತಟ್ತಾರೆ. ಪಟ 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 ಅಂತ. ಅಯ್ಯೋ, ಅವಾಗ ಯೋಚನೆ ಮಾಡೋದು. ವಿಶ್ವಾಸಿಗೆ ದೇವರು ಎಚ್ಚರಿಕೆ ಪಡಿಸ್ತಾರೆ. ಇವತ್ತು ನೀನು ಕಬ್ಬಣದಂತೆ ಅಲ್ಲ, ಕುಲುಮೆ ಹಾಕಿದ ಆ ಕುಲುಮೆಗಾರನ ಕೈಯಲ್ಲಿದ್ಯಾ. ಪ್ರವಾದಿ ಹೇಳ್ತಾನೆ, ಯೆಶಾಯ ಹೇಳ್ತಾನೆ, ಯೆರೆಮೀಯ ಹೇಳ್ತಾನೆ, ಆ ಕುಲುಮೆಗಾರನ ಬಳಿಯಲ್ಲಿ ನಾವು ಇರ್ತೀವಿ. ನಾವೇನಾಗಿರ್ಬೇಕು? ಆತನಿಗೆ ಒಪ್ಪಿಸಿಕೊಡ್ಬೇಕು. ಒಂದೇ ಒಂದು ದಿವಸ ಇದೆ. ಆ ಒಂದು ದಿವಸ ಬಂದಾಗ ನಿನ್ನ ಗುಟ್ಟು ರಟ್ಟಾಗ್ಬಿಡುತ್ತೆ. ಕೊನೆಯ ವಾಕ್ಯ ರೋಮಾಪುರದವರಿಗೆ 2ನೇ ಅಧ್ಯಾಯ 16ನೇ ವಾಕ್ಯ. ರೋಮಾಪುರದವರಿಗೆ 2ನೇ ಅಧ್ಯಾಯ 16ನೇ ವಾಕ್ಯ. ಅದ್ಭುತವಾದ ಮಾತನ್ನು ಅಲ್ಲಿ ಬರೆಸಿದ್ದಾರೆ ದೇವರು. ಏನಂತ ಹೇಳಿದ್ರೆ, ನಾನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು, ಏನಂತ ಹೇಳ್ತಾರೆ, ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರುತ್ತದೆ. ನಿಮ್ಮ ಗುಟ್ಟುಗಳನ್ನ ವಿಚಾರಿಸುವ ದಿನ ಬಂದ್ಬಿಡುತ್ತೆ. ಅವರ ಸುವಾರ್ತೆ ನಿಮಿತ್ತ ನೀವು ರಕ್ಷಣೆ ಹೊಂದಬೇಕು. ಅಲ್ಲೆಲ್ಲೂಯ್ಯ. ನಿಮ್ಮ ಗುಟ್ಟು ರಟ್ಟಾಗೋಗುತ್ತೆ. ಸೊ ನಾವೇನು ಮಾಡೋಣ? ನಮ್ಮನ್ನು ಒಪ್ಪಿಸಿಕೊಡೋಣ. ಹೌದು ರಕ್ಷ, ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಪವಿತ್ರಾತ್ಮನ ಸಹಾಯದಿಂದ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಾವು ವಿಶ್ವಾಸಿಯಾಗಿ ಒಪ್ಪಿಸಿಕೊಟ್ಟು ಈ ಬೈಬಲ್ ಎಂಬ ಈ ಒಂದು ಕುಲುಮೆಗೆ ನಮ್ಮನ್ನು ಕೊಟ್ಟಾಗ ನಿತ್ಯ ಜೀವಕ್ಕೆ ನಮ್ಮನ್ನು ದೇವರು ತಟ್ಟಿ ತಟ್ಟಿ ಕರೆಕ್ಟಾಗಿ ಇಸ್ಕೊಂಡೋಗಿ ನಿತ್ಯ ಜೀವ ಸೇರಿಸ್ತಾರೆ. ಈ ಅನುಭವ ಕೊಡಿ, ಈ ಆಶೀರ್ವಾದ ಕೊಡಿ ಅಂತೇಳಿ ಮೊಣಕಾಲಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಕೇಳಿದ ವಾಕ್ಯದ ಪ್ರಕಾರ ಕರ್ತನೆ, ಈ ಬೈಬಲ್ ಎಂಬ ಒಂದು ವಿಶೇಷವಾದ ಲೊಕೇಶನ್, ಅದರಲ್ಲಿ ಗೂಗಲ್ ಮ್ಯಾಪ್ ಎಂಬ ನಾವು ಪಡೆದುಕೊಂಡವರಾಗಿ, ಅದರಲ್ಲಿ ನೀನೇ ಮಾರ್ಗ ಅಂತ ಹೇಳಿದ್ಯಪ್ಪ, ನೀನೇ ಜೀವ ಅಂತ ಹೇಳಿದ್ಯಾ, ನೀನೇ ಸತ್ಯ ಅಂತ ಹೇಳಿದ್ಯಾ. ಆ ಸತ್ಯವನ್ನ, ಆ ಸತ್ಯದ ಆತ್ಮನ ನಮಗೆ ಕೊಟ್ಟಿದ್ಯಾ, ಆ ಪವಿತ್ರ ಆತ್ಮನ ನಮಗೆ ಕೊಟ್ಟಿದ್ಯಾ ಕರ್ತನೆ. ನೀನು ಯಾವಾಗ ನಮ್ಮೊಳಗೆ ಬಂದೋ ನಾವು ಕರ್ತನೆ ಪಾಪದ ಅರ್ಹು, ನೀತಿಯ ಅರ್ಹು ಕರ್ತನೆ. ವಿಶೇಷವಾಗಿ ರಾಜ ಕರ್ತನೆ, ನಾವು ಯಾವಾಗಲೂ ನ್ಯಾಯವಾಗಿರಬೇಕೆಂಬುದನ್ನು ತಿಳಿದುಕೊಳ್ಳುವುದು ಅರ್ಹು ನಮಗೆ ಹುಟ್ಟುತ್ತದೆ ಅಂತ ತಿಳಿಸಿದ್ಯಪ್ಪ. ನಾವು ಈ ಪವಿತ್ರಾತ್ಮನ ಶಕ್ತಿಯಿಂದ ನಿತ್ಯ ಜೀವಕ್ಕೆ ಪ್ರಯಾಣ ಬೆಳೆಸುವಂಥ, ಆ ಆನಂದವನ್ನು ಪಡೆದುಕೊಳ್ಳುವಂಥ ಪ್ರಯಾಣದಲ್ಲಿ ನಮ್ಮನ್ನು ನಡೆಸು ಅಂತೇಳಿ ಯಾರ್ಯಾರು ತಮ್ಮನ್ನು ಸಮರ್ಪಿಸಿ ಒಪ್ಪಿಸಿಕೊಡುತ್ತಾರೋ ಅವರೆಲ್ಲರಿಗೂ ಈ ಆರಾಧನೆಯ ವಾಕ್ಯದ ಆಶೀರ್ವಾದ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಅಂತ ಪ್ರಾರ್ಥಿಸುತ್ತೇನೆ. ಈ ವಾಕ್ಯ ಕೇಳಿದಂಥವರು ಯಾವುದೇ ಸಮಯದಲ್ಲಿ ಕೇಳಿದರೂ ಕೂಡ ಒಂದು ಸ್ವಸ್ಥತೆ, ಒಂದು ಬಿಡುಗಡೆ, ಮನಃಶಾಂತಿ, ಒಂದು ಸಮಾಧಾನ ಅವರನ್ನ, ಅವರ ಕುಟುಂಬನ ಆಳ್ವಿಕೆ ಮಾಡಲೆಂದು ಬಯಸುತ್ತೇನೆ ರಾಜ. ವಾಕ್ಯದಿಂದ ಇವರು ಕರ್ತನೆ ಸರಿಪಡಿಸಿಕೊಳ್ಳುವಂತೆ, ಒಂದು ಕನ್ನಡಿ ಮುಂದೆ ನಿಂತುಕೊಂಡಾಗ, ದರ್ಪಣದ ಮುಂದೆ ನಿಂತುಕೊಂಡಾಗ ಯಾವ ರೀತಿಯಾಗಿ ತನ್ನ ಶರೀರವನ್ನು ಒಬ್ಬರು ಸರಿಪಡಿಸಿಕೊಳ್ಳುತ್ತಾನೋ ಅದೇ ರೀತಿಯಾಗಿ ವಾಕ್ಯವೆಂಬ ದರ್ಪಣದ ಮುಂದೆ, ವಾಕ್ಯವೆಂಬ ಕನ್ನಡಿ ಮುಂದೆ ನಿಂತುಕೊಂಡಾಗ ಪ್ರತಿ ಮನುಷ್ಯನು ತನ್ನ ಸರಿಪಡಿಸಿಕೊಳ್ಳುವಂತ ಅನುಭವದೊಳಗೆ ನಡೆಸಿಕೊಡಬೇಕನ್ನ ಪ್ರಾರ್ಥಿಸುತ್ತೇನೆ ರಾಜ. ಬಂದಿರುವಂತಹ ಪ್ರತಿಯೊಬ್ಬರನ್ನು ಕರೆದೊಪ್ಪಿಸಿಕೊಡುತ್ತೇನೆ. ಈ ಒಂದು ವಿಶೇಷವಾದ ಆರಾಧನೆ ರಾಜ, ಈ ರಕ್ಷಕನಾದ ಯೇಸು ಕ್ರಿಸ್ತನ ಸಭೆಯನ್ನು ಆರಂಭಿಸಿದ ಈ ದಿವಸನ ನೆನೆಸಿ ನಿಮಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುತ್ತೇವೆ.
ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದಲ್ಲೇ ನಾವು ನೆಲೆಗೊಳ್ಳುವಂತೆ ನೀನು ಕೃಪೆ ಮಾಡಿ ಇನ್ನು ಹಲವು ಆಚರಣೆಗಳನ್ನು ಮಾಡತಕ್ಕಂಥ ಕೃಪೆ ಮಾಡಿ ಕೊಡಬೇಕೆಂದು ನಮ್ಮ ರಕ್ಷಕನು ವಿಮೋಚಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ನನ್ನ ಜೀವನ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ.